ಏನು ಚೆಕ್ ಮಾಡಿದ್ನಲ್ರಮ್ಮ. ಸೊ ಇದು ನಿಮ್ದು 2 ಪ್ರಾಬ್ಲಮ್ ಅದ ಇದ್ರೊಳಗೆ. ಒಂದು ಮೊಣಕಾಲಿಂದ ಸ್ಟಾರ್ಟ್ ಆಗಿತ್ತಲ್ಲ, ಮೊಣಕಾಲದೊಳಗೆ ಈ ಒಳಗೆ 2 ಎಲುಬು ನಡಬರಕ್ಕೆ ಒಂದು ಲೇಯರ್ ಇರ್ತೈತಿ, ಅದು ಮೆನಿಸ್ಕಸ್ ಅಂತ ಇರ್ತೈತಿ. ಅದು ಒಂಥರ ಜೆಲ್ ಟೈಪ್, ಕಾರ್ಟ್ಲೇಜ್ ಟೈಪ್ ಇರ್ತೈತಿ. ಅದು ಸ್ವಲ್ಪ ಉಚ್ಚಿದಂಗೆ ಆಗೈತೆ. ಅದರಿಂದ ನಿಮಗೆ ನೋವು ಶುರುವಾಗಿ ಹಿಂದೆ ಮುಂದೆ ಅದಕ್ಕೆ ಬರೋದು. ಮುಂದೆ ಆ ನೋವಿನ ಸಂಬಂಧ ನೀವು ಸ್ವಲ್ಪ ಇಂಬ್ಯಾಲೆನ್ಸಾಗಿ ನಡಿತಿರ್ತೀರಿ, ಸೀದಾ ನಡೆಯಂಗಿಲ್ಲ. ಸ್ವಲ್ಪ ನೋವಿನ ಸಲ ಕುಂಟು ನಡಿತೀರಿ ನೀವು. ಕುಂಟು ನಡೆದು ಏನಾಗೈತಿ, ಇದು ಏನು ಎಲುಬದಲ್ಲ, ಇದು L5S1 ಅಂತ ಇರ್ತೈತಿ ಇಲ್ಲಿ. ಅಂದ್ರೆ ಸೊಂಟದ್ದು ಈ ಪಾರ್ಟ್ ಮುಂದೆ ಸರಿದು ಬಿಟ್ಟೈತಿ. ಒಂದು ಎಲುಬು ಮುಂದೆ ಸರಿದು ಬಿಟ್ಟೈತಿ. ಮುಂದೆ ಸರಿದು ನರ ಹೆಚ್ಚಿಗೆ ಬಿಡತ್ತೆ ಇಲ್ಲಿ ಹಿಂದೆ. ಆ ನರ ಹೆಚ್ಚಿದ್ದಕ್ಕೆ ಅದು ನಿಮ್ಗೆ ಚುಚ್ಚದಂಗೆ ಆಗೋದು, ಎಳ್ದಂಗೆ ಆಗೋದು, ಸೆಳೆದಂಗೆ ಆಗೋದು. ಸೊ ಇದು ಬರೀ ಡಿಸ್ಕು ಬಲ್ಜ್ ಆಗಿತ್ತಪ್ಪ ಅಂದ್ರೆ ಅದನ್ನು ನಿಧಾನಕ್ಕೆ ಬಿಡಿಸ್ತಿದ್ವಿ. ಬಟ್ ಇದು ಎಲುಬು ಸರಿದು ಬಿಟ್ಟದು. ಎಲುಬು ಮುಂದೆ ಜಾರಿ ಬಿಟ್ಟದ ಅದು. ಸೊ ಅದಕ್ಕೆ ಇಲ್ಲೇ ಸ್ಕೆಲ್ಟಲ್ ಥೆರಪಿ ಅಂತ ಮಾಡ್ತೀವಿ ನಾವು. ಸ್ಕೆಲ್ಟಲ್ ಥೆರಪಿ ಅಂತಂದು ಕೆಲವೊಂದಿಷ್ಟು ಅವು ಏನು ಈ ಎಲುಬಿನ ಸರದಲ್ಲ ಮತ್ತು ಹೊಳ್ಳಿ ತಂದು ಆ ಜಾಗಕ್ಕೆ ಕುಡಿಸ್ಕೋಬೇಕು ಅದನ್ನು ನಿಧಾನಕ್ಕೆ. ಆಮೇಲೆ ನರದ ಮೇಲೆ ಏನು ಪ್ರೆಷರ್ ಐತಲ್ಲ, ನರದ ಮೇಲೆ ಪ್ರೆಷರ್ ಆಗಿದ್ದನ್ನು ನಿಧಾನಕ್ಕೆ ಬಿಡಿಸ್ಕೊಂಡು ಬರಬೇಕು. ಅದಕ್ಕೆ ಇದು ಬರೀ ಗುಳಿಗೆ ಮೇಲೆ ಔಷಧ ಮೇಲೆ ಆಗುವಂಥದ್ದಲ್ಲ ಇದು. ಅದಕ್ಕೆ ನಿಮಗೆ ಆಪ್ರೇಷನ್ ಹೇಳ್ಯಾರ. ಬಟ್ ನಮ್ಮಲ್ಲಿ ಅದನ್ನು ವಿತೌಟ್ ಆಪ್ರೇಷನ್ ಮಾಡ್ತೀವಿ ಕರೆ, ಬಟ್ ನಿಧಾನ ಇರ್ತೈತಿ, ಒಮ್ಮಲಿಕ್ಕೆ ಆಗಂಗಿಲ್ಲ. ಆಗತ್ತೆ, 100% ಆಗುತ್ತೆ. ನಿಮಗೆ ನೋವು ಚುಚ್ಚೋದು, ಎಳಿದು, ಸೆಳೆತೆಲ್ಲ ಕಡಿಮೆ ಹಾಕೊಂತ ಹೋಗುತ್ತೆ. ಬಟ್ ಕರೆಕ್ಟಾಗಿ ನಾವು ಹೇಳ್ದಂಗೆ ಫಾಲೋ ಅಪ್ ಮಾಡಿ ನೀವೇನು ಟ್ರೀಟ್ಮೆಂಟ್ ಅದು ಕೊಡ್ತೀವಲ್ಲ ಅದನ್ನೆಲ್ಲ ಸರಿಯಾಗಿ ತೊಗೋಬೇಕು. ತೊಗೊಂಡ್ರಪ್ಪ ಅಂತಂದ್ರೆ ಆಪ್ರೇಷನ್ ಇಲ್ಲದೇ ಆರಾಮಾಗುತ್ತೆ. ಆಪ್ರೇಷನ್ ನಮ್ಮಲ್ಲಿ ಸುಮಾರು ಇಲ್ಲಿವರೆಗೂ 2890 ಕೇಸ್ ವಿತೌಟ್ ಆಪ್ರೇಷನ್ ಆರಾಮಾಗ್ಯಾವ. ಹಲವಾರು ನಾನಾ ಚಿಕಿತ್ಸೆಗಳು ಇರ್ತಾವೆ. ಅವನ್ನೆಲ್ಲ ನಿಮಗೆ ಯಾವಾಗ ಏನೇನು ಟ್ರೀಟ್ ಕೊಡ್ಬೇಕು ಅವು ಪಡ್ಕೊಂಡು ಹೋಗ್ತೀವಿ. ಸೊ ಅದು ಆ ಥರ ಮಾಡಿದ್ರಪ್ಪ ಅಂತಂದ್ರೆ ಪೂರ್ಣ ರೂಪ ನಿಮಗೆ ಅದೇನು ನಿಮಗೆ ನೋವು ಚುಚ್ಚೋದು, ಎಳೆದು, ಸೆಳೆತ ಎಲ್ಲ ಕಡಿಮೆ ಆಗುತ್ತೆ. ಓಕೆ.